ಈ ದೇಶದಲ್ಲಿ ಅನೇಕತ್ವದಲ್ಲಿ ಏಕತೆ ಇದೆ ನಮ್ಮಲ್ಲಿ. ಈ ಏಕತೆಯನ್ನು ಒಡೆಯುವಂಥ ಕುತಂತ್ರವನ್ನು ಕಿನ್ನೇರಿಗಳು ಸ್ವಾಮಿಗಳು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಕೂಡಲೇ ಸರ್ಕಾರ ವತಿಯಿಂದಲೇ ಒಂದು ಅವ್ರ ಮೇಲೆ ಕೇಸು ದಾಖಲೆ ಆಗಬೇಕು. ಇಂತಹ ಹೇಳಿಕೆಯಿಂದ ಸಮಾಜದಲ್ಲಿ ಅಪ್ಪ ಬಸವಣ್ಣನಲ್ಲಿ ಪ್ರಾರ್ಥಿಸುತ್ತಾ ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿದಂಥ ಕಲ್ಯಾಣ ನಾಡಿನಲ್ಲಿ ಕಾರ್ತಿಕ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಹುಟ್ಟಿ ಬಂದಿವೆ ನೀ ಬಸವಣ್ಣ ಎಂದು ಅಂದ್ಕೊಂಡ್ರೆ ಕುವೆಂಪು ಹೇಳ್ತಾರೆ. ಆ ದಿಶೆಯಲ್ಲಿ ಇವತ್ತು ಮೊನ್ನೆ ಇತ್ತೀಚೆಗೆ ನಡೆದಂಥ ಬೆಂಗಳೂರಿನಲ್ಲಿ ವಿಶ್ವಗುರು ಸಂಸ್ಕೃತಿಯ ನಾಯಕ ಬಸವಣ್ಣವರೊಂದು ಸಮಾರಂಭ ಕಾರ್ಯಕ್ರಮವನ್ನು ನಡೆಯಿತು. ಇಡೀ ಕರ್ನಾಟಕಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಷಯವಿದೆ. ಆ ಸಮಾವೇಶವನ್ನು ನೋಡಿ ಸ್ವಲ್ಪ ಬೇಡಾಗಿದ್ದಂಥ ಜನ ಸಹಜವಾಗಿ ಎಲ್ಲ ಕಡೆ ಇರ್ತಿತ್ತು. ಎಲ್ಲ ಸ್ವಾಮಿಗಳಲ್ಲೂ ಇರ್ತದೆ, ನಮ್ಮಲ್ಲಿ ಮನೆಯಲ್ಲೂ ಇರ್ತದೆ, ಎಲ್ಲ ಕಡೆ ಇರೋದೇ ಅದು ಸಹಜವಾಗಿ. ಅದನ್ನು ಕಂಡು ಕಾಡ ಸಿದ್ದೇಶ್ವರ ಮಠದ ಪೀಠದ ಸ್ವಾಮಿಗಳಾದಂಥ ಕೆನ್ನೇರಿ ಸ್ವಾಮಿಗಳು ನಮ್ಮ ಲಿಂಗಾಯತ ಮಠಾಧೀಶರ ಬಗೆಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದು ಏನು ಮಾತಾಡಿದ್ದಾರೆ ಅನ್ನೋದು ಇಡೀ ಮಾಧ್ಯಮ ಮುಖಾಂತರ ತಮಗೂ ಹೊರತು ಆ ಭಾಷೆಯನ್ನು ನಾನು ಬಳಸಬಾರ್ದು. ಆದರೂ ಕ್ಷಮೆಯನ್ನು ಕೇಳಿ ಆ ಭಾಷೆಯನ್ನು ಅನಿವಾರ್ಯವಾಗಿ ಬಳಸುವಂಥ ಪ್ರಸಂಗ ನಿರ್ಮಾಣ ಮಾಡಿದ್ದಾರೆ ಅವರು. ಈ ಬೋಳೆ ಮಕ್ಕಳಿಗೆ ನಾನೇ ಕೇಳಬೇಕು, ಮೆಟ್ಟಚ್ಚಿ ನಾನೇ ಹೊಡಿಬೇಕು ಅಂತ ಹೇಳ್ತಾರೆ. ನೀ ಯಾರಪ್ಪ ನಮ್ಮ ಮೆಟ್ಟಚ್ಚಿ ಹೊಡೆಯವ? ನೀನು ಯಾರು? ಮೊಟ್ಟ ಮೊದಲು ನಿನಗ ನಮಗೆ ಏನು ಸಂಬಂಧ? ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಹುಟ್ಟಿವೆ. ಈ ದೇಶದಲ್ಲಿ ಅನೇಕತ್ವದಲ್ಲಿ ಏಕತೆ ಇದೆ ನಮ್ಮಲ್ಲಿ. ಈ ಏಕತೆಯನ್ನು ಒಡೆಯುವಂಥ ಕುತಂತ್ರವನ್ನು ಕಿನ್ನೇರಿಗಳು ಸ್ವಾಮಿಗಳು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಕೂಡಲೇ ಸರ್ಕಾರ ವತಿಯಿಂದಲೇ ಒಂದು ಅವ್ರ ಮೇಲೆ ಕೇಸು ದಾಖಲೆ ಆಗಬೇಕು. ಇಂತಹ ಹೇಳಿಕೆಯಿಂದ ಸಮಾಜದಲ್ಲಿ ಒಡಕು ತರೋದು, ದೇಶ ಭಾವನೆಗಳ ಬೀಜಗಳು ಬಿದ್ದಂಥ ವ್ಯವಸ್ಥೆ ಆಗ್ತದ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಸರ್ಕಾರೇ ಒಂದು ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ಒಂದು ಕೇಸ್ ದಾಖಲೆ ಮಾಡಬೇಕಂತ ಹೇಳ್ತೀನಿ. ಮತ್ತ ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೃಪಾಕೋಶ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಯಾರ ಕೃಪಾಕೋಶವಲ್ಲ ಇದು ಬಸವಣ್ಣನವರ ಹೋರಾಟ ಇವತ್ತಿನಿಲ್ಲ, ಕಾಲಾನಂದದಿಂದ ಹಿಂದಕ್ಕಿನಿಂದಲೂ ನಡೆದುಕೊಂಡು ಬಂದಿದೆ. ಇದಕ್ಕೆ ಪ್ರೇರಣೆಯಾದಂಥ ನಮ್ಮ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರಿದ್ದಾರೆ, ಪರಮ ಪೂಜ್ಯ ಲಿಂಗೈಕ್ಯಂತ ಮಾತಾಜಿಯವರಿದ್ದಾರೆ, ಇಡೀ ಕರ್ನಾಟಕದ ಮಠಾಧೀಶರು ಕೂಡ ಇದಕ್ಕೆಲ್ಲ ಪ್ರೇರಣೆ ಇದ್ದಾರೆ. ಇದಕ್ಕೆ ಕೃಪಾಕೋಶ ಆಶೀರ್ವಾದ ಅಂದ್ರೆ ನಾವು ಏನಾದರೂ ದುಡ್ಡು ತಗೊಂಡು ಈ ಹಿಂದುಳಿದಂತ ನೇರವಾಗಿ ಮತ್ತೊಂದು ಕಡೆ ಏನ್ ಮಾಡ್ತಾರೆ, MP ಪಾಟೀಲ್ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಇದಕ್ಕೆಲ್ಲ ಕೃಪಾ ಆಶೀರ್ವಾದ ಇದೆ ಅಂತ ಹೇಳಿ. ನಮಗೆ ಯಾರ್ದು ಕೃಪಾ ಆಶೀರ್ವಾದ ಬೇಕಾಗಿಲ್ಲ. ಬಸವಣ್ಣನವರ ನಾಡಿನಿಂದ ಬಂದವರು ನಾವು. ಕಲ್ಯಾಣ ನಾಡಿನಲ್ಲಿ ಕೊಡುವರುಂಟು, ಬೇಡುವರಿಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಒಂದ್ ಕಡೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸಭೆ ದಿನಾಂಕ 12 7ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬಸವನ ಗುಡಿ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಇಡೀ ಕರ್ನಾಟಕದ ಮಠಾಧೀಶರನ್ನು ಸೇರಿದರಲ್ಲಿ ಈ ಕಾರ್ಯಕ್ರಮ ಹೇಗೆ ಮಾಡಬೇಕು, ಯಾವುದ್ರ ರೂಪರೇಷೆಗಳು ಕೊಡಬೇಕು, ಇದಕ್ಕೆ ವೆಚ್ಚ ಖರ್ಚೆಲ್ಲ ಏನ್ ಮಾಡಬೇಕಂತ ವಿಚಾರ ಬಂದಾಗ ಮೊಟ್ಟ ಮೊದಲು ಎದ್ದಿ ಬೆಂಗಳೂರದ ನೆಲಮಂಗಲ ಸ್ವಾಮಿಗಳು ಶ್ರೀಗಳು ಈ ಒಂದು ಹೋರಾಟಕ್ಕೆ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಶ್ರೀಗಳು ವಾಗ್ದಾನ ಮಾಡಿದರು. ಆಮೇಲೆ ಭಾಲ್ಕಿ ಪಟ್ಟಾಧ್ಯಕ್ಷರು ಮುಸ್ಲಿಂ ಪಡೆದರು, ಅವ್ರು 10 ಲಕ್ಷ ಕೊಡ್ತಾ ಅಂದರು. ಗದಗಿನ ಶ್ರೀಗಳು ಕೊಟ್ಟರು. ಇಡೀ ಕರ್ನಾಟಕದ ಎಲ್ಲಾ ಮಠಾಧೀಶರನ್ನು ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಮತ್ತೆ ಬೆಂಗಳೂರಲ್ಲಿ 5ನೇ ತಾರೀಕು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದಾಗ ನಮಗೆ ಯಾರದಿಂದ ನಮಗೆ ಒಂದು 10 ರೂಪಾಯಿ
ಯಾವ ಶಾಸಕರಿಂದ ನಾವು ತೆಗೆದುಕೊಂಡಿಲ್ಲ, ನಮಗೆ ಯಾರೂ ಟಿಕೆಟ್ ಮಾಡಿಲ್ಲ. ನಮ್ಮ ದುಡ್ಡು, ನಮ್ಮ ಖರ್ಚು ನಾವು ವೆಚ್ಚ ಮಾಡಿಕೊಂಡು ಈ ಬಸವಣ್ಣನ ಕಾರ್ಯಕ್ಕೆ ನಾವು ಹೋಗಿದ್ದೆವು. ಬಸವಣ್ಣನ ಕಾರ್ಯ ಎಲ್ಲಿರ್ತು, ಸುಡುಗಾಡದಲ್ಲಿದ್ರೂ ಕೂಡ ಸುಡುಗಾಡಕ್ಕೆ ಹೋಗ್ತೇವೆ ನಾವು ಅಲ್ಲಿ. ಯಾಕಂದ್ರೆ ಬಸವಣ್ಣನ ಕಾರ್ಯ ಅದು ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಹೋಗ್ತೇವೆ. ಇದಕ್ಕೆ ನೇರವಾಗಿ ಅವ್ರ ಮೇಲೆ, ಎಂ ಬಿ ಪಾಟೀಲ್ ಅವ್ರ ಮೇಲೆ ಆರೋಪ ಮಾಡೋದು ಇದು ತಳವಾಗಿ ನಾನು ಖಂಡಿಸ್ತೀನಿ. ನೀವು ಬರ್ರಪ್ಪ, ಎಂ ಬಿ ಪಾಟೀಲ್ ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬಸವಣ್ಣವ್ರ ಬಗ್ಗೆ ಅಪಾರ ಭಕ್ತಿ ಇದೆ, ಗೌರವ ಅದ, ಅವ್ರ ಬಗ್ಗೆ ನಮಗೂ ಗೌರವ ಅದ. ಯಾರು ಬಸವಣ್ಣ ಕಾರ್ಯಕ್ಕಾಗಿ ಬರ್ತಾರ ಅವ್ರಿಗೂ ನಾವು ಗೌರವ ಕೊಡ್ತೇವೆ. ನೀವು ಬರೀ ನಿಮಗೂ ಗೌರವ ಕೊಡ್ತೇವೆ ನಾವು. ಅದಕ್ಕೊಂದು ನಾವು ತೀವ್ರವಾಗಿ ಖಂಡಿಸ್ತೇನೆ ನಾನು.